10th ಸ್ಟ್ಯಾಂಡರ್ಡಲ್ಲಿ ನಾನು ಕಪ್ಪಣ್ಣ ಅವ್ರ ಮಗಳು ಸ್ನೇಹ ನಾವಿಬ್ರು ಸೇರಿ ಒಂದು ಭಗ್ನ ನೂಪುರ ಅಂತ ಒಂದು ನಾಟಕ ಮಾಡಿದ್ವಿ. ಅಂದರೆ ತಮಿಳು ಕನ್ನಗಿಯ ಒಂದು ಹಿಸ್ಟ್ರಿ ಏನಿದೆ ಆ ಒಂದು ಹಿಸ್ಟ್ರಿಯನ್ನು ತಗೊಂಡು ಒಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಒಂದು ವಿಚಾರಣೆ ಮಾಡ್ದಿರ ಕನ್ನಗಿಯ ಹಸ್ಬೆಂಡ್ನ ಗಲ್ಲಿಗೆ ಏರಿಸುವ ಒಂದು ಪಾತ್ರ ಮಾಡಿ, ಆ ವಿಷಯ ಗೊತ್ತಾಗಿ ಕನ್ನಗಿ ನಿಮ್ಮ ಇಡೀ ರಾಜ್ಯ ಮತ್ತು ನಿಮ್ಮ ವಂಶ ನಿರ್ವಂಶ ಆಗಲಿ ಅಂತ ಶಪಿಸಿ ಆ ಇಡೀ ರಾಜ್ಯನ ಧ್ವಂಸ ಆಗೋ ಥರ ಮಾಡುವ ಒಂದು ಇದು ಸ್ಟೋರಿ. ಅದಕ್ಕೆ ಬಹಳ ಮೆಚ್ಚುಗೆ ಬಂದಿತ್ತು ನಮಗೆ ಕುಮಾರನ್ಸಲ್ಲಿದ್ದಾಗ. ಜೊತೆಗೆ ಮ್ಯಾಕ್ಸಿಮಮ್ ಯಾವಾಗಲೂ ಡ್ಯಾನ್ಸ್ ಕಾಂಪಿಟೇಷನ್ಗಳಿಗೆ ಅಟೆಂಡ್ ಮಾಡ್ತಾ ಇದ್ವಿ. ಆ್ಯಂಡ್ ಓದನ್ ಕಡೆ ಅಷ್ಟಾಗಿ ಅಂದರೆ ತೀರಾ ಡಲ್ ಸ್ಟೂಡೆಂಟು ಅಲ್ಲ, ತೀರಾ ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್ ಸ್ಟೂಡೆಂಟು ಅಲ್ಲ, ಆವ್ರೇಜ್ ಸ್ಟೂಡೆಂಟ್ ಆಗಿದ್ದೆ. ಸೊ ಬರವಣಿಗೆ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಒಂದ್ಸತಿ ಕಾಲೇಜಲ್ಲಿ ಲಿಟ್ರರಿ ಆಕ್ಟಿವಿಟೀಸ್ದು ಕಾಂಪಿಟೇಷನ್ ನಡೀತಾ ಇತ್ತು. ಅದರಲ್ಲಿ ಪದ್ಯ ಬರೆಯೋ ಕಾಂಪಿಟೇಷನ್ ಕೂಡ ಒಂದಾಗಿತ್ತು. ನಮ್ಮ ಟೀಚರ್ ಒಬ್ರು ಪದ್ಮಜ ಮೇಡಮ್ ಅಂತ ಒಬ್ರಿದ್ರು. ಅವರು ಬಂದು ನಾನು ಬಂಕ್ ಮಾಡಿ ಈ ಕಾಂಪಿಟೇಷನ್ ಎಲ್ಲ ನಮ್ಗೆ ವರ್ಕ್ ಆಗಲ್ಲ, ಯಾವ್ದಾದ್ರು ಪಿಕ್ಚರ್ ಓಡೋಗ್ಬಿಡೋಣ ಅಂತ ಓಡೋಗ್ತಿದ್ದೆ. ಆಗ ಅವ್ರು ನನ್ನನ್ನು ಕ್ಯಾಚ್ ಮಾಡಿ ಎಲ್ಲಿ ಹೋಗ್ತಾ ಇದೆಯಾ ಅಂದರು. ಈ ಕಾಂಪಿಟೇಷನ್ಗೆಲ್ಲ ನಾವು ಅಷ್ಟೊಂದು ತಲೆ ಇಲ್ಲ ನಮಗೆ, ಇದನ್ನೆಲ್ಲ ಲಿಟ್ರರಿಲಿ ಹಿಡಿದು ಅದು ಏನೋ ಸಿಂಗಿಂಗ್ ಕಾಂಪಿಟೇಷನೋ ಡ್ಯಾನ್ಸ್ ಕಾಂಪಿಟೇಷನ್ ಅಂದರೆ ಓಕೆ, ಈ ಥರ ಬರೆಯೋದ್ಗಿರೋದೆಲ್ಲ ನಮ್ಮ ತಲೆಗೆ ಬರೋದೇ ಇಲ್ಲ, ಚಾನ್ಸೇ ಇಲ್ಲ, ನಾವೇನು ಮಾಡೋದು ಇಲ್ಲಿ ಇದ್ಕೊಂಡು ಅಂದ್ಬಿಟ್ಟು ನಾವು ಫಿಲಮ್ಗೆ ಹೋಗ್ತಾ ಇದೀವಿ ಅಂತ ಹೇಳಿದಾಗ ಅವರೇ ನನ್ನನ್ನು ಕತ್ತಿಡಿದು ಒಳಗೆ ತಳ್ಳಿ ಪೇಪರ್ ಕೊಟ್ಟು ನಿನ್ನ ಮನ್ಸಿಗೆ ಬಂದಿದ್ದು ಬರೀ ಅಂದರು. ಅದೇ ಫಸ್ಟ್ ಟೈಮ್ ನಾನೇನೋ ಬರೆಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು. ಅದು ಗೊತ್ತಿಲ್ಲ, ಹಿಂದ್ಗಡೆ ಆರ್ಕೆಸ್ಟ್ರಾ ನಡೀತಾ ಇತ್ತು ಅನ್ಸುತ್ತೆ, ಆ ಸೌಂಡ್ ಕೇಳಿಸ್ತಾ ಇತ್ತು. ಆ ಆರ್ಕೆಸ್ಟ್ರಾದಲ್ಲಿ ಅವ್ರು ಪ್ಲೇ ಮಾಡ್ತಾ ಇದ್ದಿದ್ದೆಲ್ಲ ಅಣ್ಣವ್ರ ಹಾಡುಗಳು. ಸೊ ಕೂತ್ಕೊಂಡು ಒಂದು 10 ನಿಮಿಷ ಯೋಚನೆ ಮಾಡಿ ಆ ಹಾಡುಗಳೆಲ್ಲ ಕೇಳಿಸ್ತಾ ಇತ್ತಲ್ಲ, ಏನೋ ಫ್ಲ್ಯಾಶ್ ಆಯಿತು. ಅಣ್ಣವರ ಅಷ್ಟು ಸಿನಿಮಾಗಳು ಅಂದರೆ ನನಗೆ ತೋಚಿದಂಥ ಏನೇನು ಸಿನಿಮಾಗಳಿದಾವೆ ಆ ಸಿನಿಮಾಗಳ ಹೆಸರುಗಳನ್ನೇ ಇಟ್ಕೊಂಡು ಏನೋ ಒಂದು ಪದ್ಯ ಬರೆದೆ. ಚೆನ್ನಾಗಿ ಬಂತು, ನೋಡಿದ್ರೆ ಫಸ್ಟ್ ಪ್ರೈಸ್ ಬಂದ್ಬಿಡ್ತು. ಸೊ ಆವಾಗ ನನಗೆ ಗೊತ್ತಾಯ್ತು, ಓಹೋ ನನ್ನಲ್ಲಿ ಒಬ್ಬ ನಾನು ಬರಿಬಹುದು ಗುರು ಅಂತ ಅನಿಸಿ, ಅಲ್ಲಿಂದ ಸಣ್ಣ ಪುಟ್ಟ ನಾಟಕಗಳು, ಸ್ಕಿಟ್ಸು, ಈ ಥರದ್ದೆಲ್ಲ ಸ್ಕೂಲು ಕಾಲೇಜ್ ಲೆವೆಲ್ಗೆ ಏನು ಬೇಕೋ ಆ ಥರದ್ದು, ನಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಏನು ಬೇಕೋ ಆ ಥರದನ್ನು ಬರೆಯೋದು ಸ್ಟಾರ್ಟ್ ಆಯಿತು. ಅದನ್ನೇನು ಪ್ರೊಫೆಷ್ನಲ್ಲಾಗಿ ನಾನು ತಗೊಳ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸ್ಕೂಲ್ ಆದಮೇಲೆ ನೆಕ್ಸ್ಟು ಕಾಲೇಜು PUC ವಿಜಯ ಕಾಲೇಜು, ಅಲ್ಲಿ ಕಾಮರ್ಸ್ ತೊಗೊಂಡೆ, ಮ್ಯಾಥ್ಸ್ ಕಾಂಬಿನೇಷನ್ನು. ಅಲ್ಲಿ ಕಲೆಗೂ ಇಂಪಾರ್ಟೆನ್ಸ್ ಇತ್ತು, ಜೊತೆಗೆ ಎಜುಕೇಷನ್ಗಿಂತ ಜಾಸ್ತಿ ನಮ್ಮ ಫ್ರೆಂಡ್ಸ್ ಜೊತೆ ರೌಂಡುಗಳು, ಫಿಲಮ್ಗಳು ಇದೇ ಜಾಸ್ತಿ ಆಗೋಯಿತು ಸೆಕೆಂಡ್ PUC. ಆವಾಗ ಸೆಕೆಂಡ್ PUC ಮ್ಯಾಥ್ಸಲ್ಲಿ ನಾನು ಫೇಲ್ ಆದೆ. ಅದಾದ ನಂತರ ಚಾಲೆಂಜ್ ಆಗಿ ತಗೊಂಡು, ಇಲ್ಲ ಸಪ್ಲಿಮೆಂಟ್ರಿನಲ್ಲಾದರೂ ನಾನು ಪಾಸ್ ಮಾಡ್ಕೊಳ್ಳೇಬೇಕು, ಡಿಗ್ರಿಗೆ ಮಾಡಲೇಬೇಕು ಅಂತ ಹಠ ಹಿಡಿದು ಸಪ್ಲಿಮೆಂಟ್ರಿಲಿ ಪಾಸ್ ಮಾಡಿಕೊಂಡು BBM ಡಿಗ್ರಿನ ಆಲ್ 3 years ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿಕೊಂಡೆ. ನಾನು ಡಿಗ್ರಿ ಮಾಡಿದ್ದು ಬಂದು BBM, ಯಾವುದೋ SRN ಆದರ್ಶ್ ಕಾಲೇಜ್ ಅಂತ. ಆ ಕಾಲೇಜು ಬಂದು ಅಲ್ಲಿ ಏನಪ್ಪ ವಿಶೇಷ ಅಂದರೆ ಎಲ್ಲ ಹಿಂದಿಯವರು, ಆಲ್ಮೋಸ್ಟ್ ಮಾರ್ವಾಡೀಸ್ ಇರುವಂಥ ಕಾಲೇಜ್ ಅದು. ನಾನು ಯಾವಾಗ ಸೆಕೆಂಡ್ PUC ಫೇಲ್ ಆಗಿದ್ದು, 1 ವರ್ಷ ಗ್ಯಾಪಲ್ಲಿ ಏನು ಮಾಡೋದು ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ಆ ಕಾಲೇಜಲ್ಲಿ ನಮ್ಮ ಒಬ್ರು ಲೆಕ್ಚರರು ಕೆಲಸ ಮಾಡ್ತಾಯಿದ್ರು, ಪ್ರಭಾರಾವ್ ಅಂತ. ಏನು ಮಾಡ್ತೀವಿ, ಫ್ರೀ ಆಗಿದೆಯಲ್ಲ, ಬಂದು ನಮ್ಮ ಹುಡುಗರಿಗೆ ಡ್ಯಾನ್ಸ್ ಹೇಳ್ಕೊಡು ಅಂತ. ಅಲ್ಲೋಗಿ ನೋಡ್ತೀನಿ, ಎಲ್ಲ ಬರೀ ಹಿಂದಿಯವರು. ಅವರೆಲ್ಲ ಹಿಂದಿ ಹಾಡುಗಳಿಗೆ ಡ್ಯಾನ್ಸ್ ಮಾಡಬೇಕು ಅನ್ನೋ ಥರದಲ್ಲಿ ಮೆಂಟಾಲಿಟಿಲಿದ್ದರು. ಬಟ್ ನಾನು ಅದೇ ಹೇಳಿದ್ನಲ್ಲ ಅವಲ್ಲೇ, ನಮ್ಮ ಬ್ರ್ಯಾಂಡ್ ಎಲ್ಲೋದ್ರೂ ನಾವು ಸೃಷ್ಟಿ ಮಾಡಬೇಕು ಅಂತ. ಅವ್ರು ಹೇಳಿದ ಯಾವ ಹಿಂದಿ ಹಾಡುಗಳಿಗೂ ನಾನು ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡ್ಲಿಲ್ಲ, ಎಲ್ಲ ಕನ್ನಡ ಹಾಡುಗಳನ್ನ ಹೇಳ್ಕೊಟ್ಟು ಅವರ ಆ ಇಡೀ ಕಾಲೇಜನ್ನೇ ಕನ್ನಡಮಯವಾಗಿ ಮಾಡಿಬಿಟ್ಟೆ. ಅಲ್ಲಿಂದ ಸುಮಾರು ಜನ ಸ್ನೇಹಿತರಾದರು. ಅವರೇನೆ ನನಗೂ ಹೆಂಗಾರು ಮಾಡಿ ಪಾಸ್ ಮಾಡ್ಕೊಂಬಿಡು, ನಮ್ಮ ಕಾಲೇಜ್ಗೆ ಬಂದ್ಬಿಡು ಅಂತ ಇನ್ಫ್ಲುಯೆನ್ಸ್ ಮಾಡಿದ್ರು. ಸೊ ನಮ್ಮ ಅದೇ ರೀತಿ ಸಪ್ಲಿಮೆಂಟ್ರಿಲಿ ಪಾಸ್ ಮಾಡಿಕೊಂಡೆ, ಡಿಗ್ರಿನೂ ಅಲ್ಲಿ ಮುಗಿಸ್ಕೊಂಡೆ. ಡಿಗ್ರಿ ಮಾಡಬೇಕಾದ್ರೇ ನನಗೆ ಫಸ್ಟ್ ಟೈಮು, ಅಂದರೆ ಡಿಗ್ರಿ ಮುಂಚೆ PUC ಆದಮೇಲೆ ನನ್ನ ಮನೇಲಿ ಇರಬೇಕಾದ್ರೆ IOB ಚಂದ್ರು ಅಂತ ಬಂದರು. ಏನು ಮಾಡ್ತಿದ್ದೀಯಾ ಅಂತ ಕೇಳಿದ್ರು. ಇಲ್ಲ, ಈ ಥರ ಫೇಲ್ ಆಗಿದ್ದೀನಿ, ಸಪ್ಲಿಮೆಂಟ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಆ್ಯಕ್ಟ್ ಮಾಡ್ತೀಯಾ ಅಂದರು. ಓಕೆ ಅಂದೆ. ಅಂದರೆ ಇಟ್ ವಾಸ್ ಅನ್ ಇನ್ಸ್ಟೆಂಟ್. ಅವ್ರು ಕೇಳಿದ್ರು, ಓಕೆ ಅಂದ್ಬಿಟ್ಟೆ. ಸೊ ನನ್ನ ಎಂಟ್ರಿ ಟು ದ ಇಂಡಸ್ಟ್ರಿ ಪ್ಲ್ಯಾಂಡಾಗಿ ಆಗಲಿಲ್ಲ. ನಮ್ಮ ತಂದೆಯವರು ಇವತ್ತಿಗೂ ಅದನ್ನೇ ಫೀಲ್ ಮಾಡೋದು.
ಒಂದು ಹೀರೋ ಆಗಿ ನೀನು ಎಂಟ್ರಿ ಆಗಬೇಕು ಅಂತ ನಾವು ಅನ್ಕೊಳ್ತಾ ಇದ್ದಿದ್ದು, ನೀನು ಸಡನ್ ಆಗಿ ನಿನ್ನ ಡಿಸಿಷನ್ ತಗೊಂಡು ಒಂದು ಎಂಟ್ರಿ ಕೊಟ್ಬಿಟ್ಟೆ. ಬಟ್ ಏನಂದರೆ, ಏನೇ ಸಡನ್ ಇನ್ಸ್ಟೆಂಟ್ ಡಿಸಿಷನ್ ಇದ್ರೂ ನನ್ನ ಫಸ್ಟ್ ಅಟೆಂಪ್ಟಲ್ಲೇ ನನಗೆ ಒಂದು ಒಳ್ಳೆ ಹೆಸರು ತಂದು ಕೊಟ್ಟಂಥ ಪಾತ್ರ ಅದು ಚಂದಮಾಮ ಚಕ್ಕುಲಿ ಮಾಮ. ಹೇಗೆ ಅಂದರೆ, ಅವಾಗೆಲ್ಲ ಕನ್ನಡ ಪ್ರಭಾದಲ್ಲಿ ರಿವ್ಯೂಸ್ ಬರ್ತಾ ಇತ್ತು, ಸೀರಿಯಲ್ಗೂ ಕೂಡ ರಿವ್ಯೂಸ್ ಬರೆಯೋರು. ಒಂದು ಎಡಿಟೋರಿಯಲ್ ಕಾಲಮ್ ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ಕಾಲಮಲ್ಲಿ ಸೀರಿಯಲ್ಸಿಗೆ ರಿವ್ಯೂ ಬರೀತಾ ಇದ್ರು. ಅಂದರೆ ಒಂದು 4-5 ಸೀರಿಯಲ್ದು ಅಥವಾ 2 ಸೀರಿಯಲ್ದು ಸೇರಿಸಿ ಬರೆಯೋರು. ಅದರಲ್ಲಿ ಬರೆದಂಥ ರಿವ್ಯೂನಲ್ಲಿ ಯಾರು ಬರೆದಿದ್ದಾರೋ ಅವ್ರಿಗೆ ನನ್ನ ಹೆಸರು ಗೊತ್ತೇ ಇಲ್ಲ. ಅಂದರೆ ನವೀನ್ ಕೃಷ್ಣ ಅನ್ನೋ ಹೆಸರೇ ಗೊತ್ತಿಲ್ಲ, ಬಟ್ ನನ್ನ ಪಾತ್ರದ ಹೆಸರು ಗೊತ್ತಿರು. ಲಾಸ್ಟ್ ಲೈನಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಅದರಲ್ಲಿ ಪ್ರಮೋದ್ ಅಂತ. ಪ್ರಮೋದ್ ಪಾತ್ರಧಾರಿ ಎಲ್ಲರಿಗಿಂತಲೂ ಅತ್ಯುತ್ತಮ ಅಂತ ಬರೆದಿದ್ರು. ದಟ್ ವಾಸ್ ದ ಫಸ್ಟ್ ರಿವ್ಯೂ ನನಗೆ. ನನ್ನ ಕಲಾರಂಗಕ್ಕೆ ಪಾದಾರ್ಪಣೆ ಮಾಡಿದ ನಂತರ ಮೊದಲನೇ ರಿವ್ಯೂನಲ್ಲೇ ನನಗೆ ಆ ಥರ ಒಂದು ಶಬಾಸ್ಗಿರಿ ಸಿಕ್ತು. ಅದಾದ ಮೇಲೆ ಎ.ಜಿ. ಶೇಷಾದ್ರಿ ಅವ್ರನ್ನೇ ನಾನು ಚಂದಮಾಮ ಚಕ್ಕುಲಿ ಮಾಮಗೆ ಎ.ಜೆ. ಶೇಷಾದ್ರಿ ರೈಟರ್ ಆ್ಯಂಡ್ ಡೈರೆಕ್ಟರ್, ಗೊತ್ತಿದೆ ನಿಮಗೆ, ಹೃದಯ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ವಿನ್ನರು ಎ.ಜಿ. ಶೇಷಾದ್ರಿ ಅಂತ. ಸೊ ಅವರು ಹಿ ಬಿಕೇಮ್ ಮೈ ಫ್ರೆಂಡ್, ಒಂಥರ ಫಿಲಾಸಫರ್. ಎಲ್ಲ ನನ್ನ ಲೈಫಲ್ಲಿ ಮತ್ತು ನನ್ನ ಕೆರಿಯರಲ್ಲಿ ಅವ್ರು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ರು. ನಾನು ಏನೇ ಆದ್ರೂ ನಮ್ಮ ಮನೆಯವ್ರಿಗಿಂತ ಹೆಚ್ಚಾಗಿ ಅವ್ರನ್ನ ಕೇಳ್ತಾ ಇದ್ದೆ, ಮಾಡ್ಲಾ ಬೇಡವಾ, ತಗೊಳ್ಳಾ ಬೇಡವಾ. ಅಷ್ಟರ ಮಟ್ಟಿಗೆ ಅಂದರೆ ಪರ್ಸ್ನಲ್ ಡಿಸಿಷನ್ಸ್ ಕೂಡ ಅವರನ್ನು ನಾನು ಕೇಳಿ ಸಜೆಷನ್ ತಗೊಂಡು ಮುಂದುವರಿತಾ ಇದ್ದೆ. ಸ್ಕೂಲಲ್ಲಿರ್ಬೇಕಾದ್ರೆ ನನ್ನನ್ನು ಯಾರೂ ಸೆಲೆಬ್ರಿಟಿ ಮಗ ಅಂತ ಟ್ರೀಟ್ ಮಾಡ್ತಾ ಇರಲಿಲ್ಲ. ಅವತ್ತಿಗೆ ನಮಗೆ ಇವತ್ತು ಒಂದು ಸೆಲೆಬ್ರಿಟಿ, ಒಂದು ಫಿಲ್ಮಿ ಬ್ಯಾಕ್ಗ್ರೌಂಡ್, ಈ ಥರದ್ದೇನೋ ಆ ಒಂದು ಇರಬಹುದೇನೋ ಗೊತ್ತಿಲ್ಲ. ಬಟ್ ಅವತ್ತಿಗೆ ನಮಗೆ ಆ ಥರ ಬೆಳೆಸಲಿಲ್ಲ ನಮ್ಮ ತಂದೆ. ಯಾವತ್ತೂ ನಮ್ಮ ತಂದೆ ನಿರ್ಮಾಣ ಮಾಡಿರೋ ಒಂದು 4 ಸಿನಿಮಾ ಶೂಟಿಂಗ್ ಬಿಟ್ಟರೆ ಮ್ಯಾಕ್ಸಿಮಮ್ ಅವ್ರು ಯಾವುದು ನಮ್ಮನ್ನು ಶೂಟಿಂಗ್ಗಳಿಗಾಗಲಿ ಅಥವಾ ಈ ಪ್ರೀಮಿಯರ್ ಶೋಗಳಿಗಾಗಲಿ ಅಥವಾ ಈ ಫಿಲ್ಮಿ ರಿಲೇಟೆಡ್ ಫಂಕ್ಷನ್ಗಳಿಗಾಗಲಿ ಹೆಚ್ಚಾಗಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಎಲ್ಲ ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗರು ಹೇಗೆ ಬೆಳೀತಾರೋ ನಮ್ಮನ್ನು ಹಾಗೆ ಬೆಳೆಸಿದ್ದು. ಆ್ಯಂಡ್ ಅವ್ರು ಯಾವಾಗಲೂ ನೀನೊಬ್ಬ ನಟನ ಮಗ, ನಿನ್ನ ಫ್ರೆಂಡ್ ಸರ್ಕಲ್ ಹೀಗೆ ಇರಬೇಕು, ಹಾಗೆ ಇರಬೇಕು, ಆ ಥರ ಏನೂ ರಿಸ್ಟ್ರಿಕ್ಟ್ ಮಾಡಲಿಲ್ಲ. ಬಹಳ ಫ್ರೀಯಾಗಿ ಜಾಲಿಯಾಗಿ ನಮ್ಮ ಪಾಡಿಗೆ ನಮ್ಮನ್ನು ಇರೋಕೆ ಬಿಟ್ಟರು. ಸೊ ನಮ್ಮ ಸರ್ಕಲ್ ಎಲ್ಲ ಬೇರೆ ಬೇರೆ ವಿಂಗಲ್ಲಿದ್ದ ಫ್ರೆಂಡ್ ಸರ್ಕಲ್ಲೇ ಆಗಿದ್ದರಿಂದ ಎಲ್ಲೂ ನನಗೆ ಆ ಒಂದು, ಅಂದರೆ ನಮ್ಮ ತಂದೆ ದೊಡ್ಡ ಆ್ಯಕ್ಟ್ರು ಅನ್ನೋ ಫೀಲಿಂಗ್ ನನಗೆ ಬರಲಿಲ್ಲ. ಮೇ ಬಿ ನಮ್ಮ ತಂದೆ ಅದನ್ನು ಬರೆಸಲಿಲ್ಲ. ಈ ಹಂಬಲ್ ಆಗಿರಬೇಕು, ಹಂಬಲ್ ಆಗಿ ಬೆಳಿಬೇಕು ಅನ್ನೋ ಒಂದು ಸಿದ್ಧಾಂತದಲ್ಲೇ ನಮ್ಮನ್ನು ಬೆಳೆಸಿದ್ದು. ಸೊ ಹಾಗಾಗಿ ಎಲ್ಲೂ ನನಗೆ ಸೆಲೆಬ್ರಿಟಿ ಮಗ ಇವನು ಅನ್ನೋ ಥರದಲ್ಲಿ ಯಾವತ್ತಿಗೂ ನಾನು ಫೀಲ್ ಮಾಡಲಿಲ್ಲ, ನನ್ನ ಫ್ರೆಂಡ್ಸು ಫೀಲ್ ಮಾಡಲಿಲ್ಲ. ಗರ್ಲ್ ಫ್ರೆಂಡ್ಸ್ ಅಂದರೆ ನಮ್ದು ಅದೊಂದು ದೊಡ್ಡ ಹಿಸ್ಟ್ರಿನೇ ಇದೆ. ಅದು ಲೈಕ್ 7th ಸ್ಟ್ಯಾಂಡರ್ಡ್ ಅಂದರೆ ಒಂಥರ ಹುಚ್ಚತನದ ಇನ್ಫ್ಯಾಚುಯೇಷನ್ಗಳು ನಾವು ಹೇಳಬೇಕು ಅಂದರೆ ಇವತ್ತು ಅದನ್ನು ನೆನೆಸ್ಕೊಂಡ್ರೆ ಎಲ್ಲರಿಗೂ ಒಂದು ಹೀರೋ ಆ ಥರ ನಾವು ಬಿಲ್ಡಪ್ ಕೊಡಬೇಕು ಅನ್ನೋ ಥರದಲ್ಲಿ ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಹಾಗೆ ಲೈಕ್ 7th ಸ್ಟ್ಯಾಂಡರ್ಡಲ್ಲಿ ಸುಮ್ಮನೆ ಯಾವುದೋ ಒಂದು ಇವೆಂಟ್ಗೆ, ಒಂದು ಪೆರೇಡ್ ಥರದ ಇವೆಂಟ್ಗೆ ನಮ್ಮ ಜೊತೆ ಇನ್ಯಾರೋ ಒಂದು ಹುಡುಗಿನ ಸೆಲೆಕ್ಟ್ ಮಾಡಿದ್ರು. ಎಲ್ಲರನ್ನೂ ಪೇರ್ ಮಾಡ್ತಾ ಇರಬೇಕಾದ್ರೆ ಸೆಲೆಕ್ಟ್ ಮಾಡಿದ್ರು. ಆ ಸೆಲೆಕ್ಟ್ ಮಾಡಿದ ಹುಡುಗಿ ನಮ್ಮ ಇಡೀ ಸ್ಕೂಲಲ್ಲೇ ಅತಿ ಸುಂದರವಾದಂಥ ಒಂದು ಹುಡುಗಿ. ಆಕೆನೇ ನನಗೆ ಪೇರ್ ಮಾಡಿಬಿಟ್ರು. ಸೊ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಒಂದು ಕಡೆ ಉರಿ, ಇನ್ನೊಂದು ಕಡೆ ಸುಮ್ಮನೆ ನನಗೆ ಏನೋ ಈ ಹುಡುಗಿನೇ ನಿನಗೆ ಪೇರ್ ಮಾಡಿಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಸ್ವಲ್ಪ ಹುಮ್ಮಸ್ಸು ಇಲ್ಲದೆ ಇಲ್ಲದೇ ಇರೋ ಥರ ಉಬ್ಬಿಸ್ಬಿಟ್ರು ನನ್ನ. ಅವರು ಉಬ್ಸಿದ ರೀತಿ ನನಗೆ ಇವಳನ್ನೇ ನಾನು ಲವ್ ಮಾಡಬೇಕು ಅನ್ನೋ ಥರದಲ್ಲಿ ಆಕೆನ ಒನ್ ವೇ ಲವ್ ಥರ ಸುಮಾರು ಒಂದು 7th ಸ್ಟ್ಯಾಂಡರ್ಡು, 8th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು, 10thವರೆಗೂ ಅಂದರೆ ನಾನು ಆಕೆನ ಪ್ರೀತಿಸ್ತಾ ಇದ್ದೀನಿ ಅಂತ ಇಡೀ ಸ್ಕೂಲ್ಗೆ ಗೊತ್ತಿತ್ತು. ಬಟ್ ಆಕೆ ಹತ್ರ ಹಾಯ್ ಹೌ ಆರ್ ಯು, ಫೈನ್ ಥ್ಯಾಂಕ್ ಯು ಅಂತ ಕೂಡ ನಾನು ಮಾತಾಡಲಿಲ್ಲ. 10th ಒಂದೇ ಒಂದು ಸತಿ ಧೈರ್ಯ ಮಾಡಿ ಅವ್ರ ಬರ್ತಡೇ ದಿವಸ, ನನ್ನ ಬರ್ತಡೇ ದಿವಸ ಒಂದು ಚಾಕ್ಲೇಟ್ ಕೊಡೋಣ ಅಂತ ಹೋದೆ. ಚಾಕ್ಲೇಟ್ ಎತ್ತಿ ಬಿಸಾಕ್ಬಿಟ್ರು ಅವರು. ಸೊ ದಟ್ ವಾಸ್ ಮೈ
ಫಸ್ಟ್ ಲವ್ ಫೇಲ್ಯೂರ್. ಅಂದ್ರೆ ಅಂದ್ರೆ ಇಟ್ ವಾಸ್ ನಾಟ್ ಇದು ಲವ್ ಅಂತನೋ ಅದು ಇನ್ಫ್ಯಾಚುಯೇಷನ್ ಗೊತ್ತಿಲ್ಲ, ಅಥವಾ ಹೇಳಿದ್ನಲ್ಲ ನನ್ನನ್ನ ಹೀರೋ ಮಾಡ್ಬಿಟ್ರು ಅನ್ನೋ ಕಾರಣಕ್ಕೆ ನಾನು ಅವ್ರು ಅಟ್ಲೀಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ಬಿಟ್ರಲ್ಲ, ಅಟ್ಲೀಸ್ಟ್ ಅದಕ್ಕಾದ್ರೂ ನಾನು ಇದನ್ನ ಪಡ್ಕೋಬೇಕು ಆ ಥರದ್ದು ಏನೋ ಒಂದು ಈಗೋನೋ ಏನೋ ಗೊತ್ತಿಲ್ಲ ಆ ಟೈಮಲ್ಲಿ, ಅದನ್ನ ಹಂಗೆ ಫಾಲೋ ಮಾಡಿದ್ವಿ. ಆ್ಯಂಡ್ ಸೆಕೆಂಡ್ PUC ಈ ಥರದ್ದು ಒಂದು 2-3 ಅಂದರೆ ಫಸ್ಟ್ ಟೈಮ್ ಯಾರೋ ನನಗೆ ಲವ್ ಲೆಟ್ರ್ ಕೊಟ್ಟರು. ನನಗೆ ಈ 7th ಇಂದ 10th ವರೆಗೂ ಹೆಂಗೆ ರಿಜೆಕ್ಟೆಡ್ ಪೀಸ್ ಆಗಿದ್ನೋ ನಾನು, ನನಗೆ ಲವ್ ಲೆಟರ್ ಕೊಡ್ತಾರಾ ಯಾರಾದರೂ, ಈ ಮುಖಕ್ಕೆ ಲವ್ ಲೆಟ್ರಾ ಅನ್ನೋ ಥರ ಫೀಲ್ ಮಾಡಿ ಅವ್ರ ಲೆಟರ್ ಕೊಟ್ಟ ತಕ್ಷಣ ಪೂರ್ತಿನೂ ಓದಲಿಲ್ಲ, ಅರ್ಧಕ್ಕೇನೆ ಹೋಗಿ ರೆಸ್ಪಾಂಡ್ ಮಾಡಿಬಿಟ್ಟೆ ನಾನು, ಓಕೆ ಐ ಆಲ್ಸೋ ಲವ್ ಯು ಅಂತ. ಅದು 3 ತಿಂಗಳಲ್ಲೇ ಅವ್ರದ್ದು ಏನೋ ಪರ್ಸ್ನಲ್ ಈಗೋಗಳಿತ್ತು. ಸೊ ಅವ್ರಿಗೆ ನಾನೇನೋ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಅವರು ನೀನು ಯಾವನ್ ಕೇಳಕ್ಕೆ ಅನ್ನೋ ಥರ ಆಗಿ ಅದು ಬ್ರೇಕ್ ಆಯಿತು. ಸೊ ಇಟ್ ವಾಸ್ ಆಲ್ ಏನೋ ಒಂದು ಈ ಸ್ಕೂಲಲ್ಲಿ ಕಾಲೇಜಲ್ಲಿ ಆಗುವಂಥ ಎಲ್ಲ ಚೈಲ್ಡಿಶ್ ಲವ್ಗಳೇ. ಅದಾದ್ಮೇಲೆ ನಾನು ಡಿಗ್ರಿನಲ್ಲಿ ನಾನು ಸೆಕೆಂಡ್ ಇಯರ್ ಡಿಗ್ರಿಲಿ ಇದ್ದಾಗ ನನ್ನ ವೈಫು ಫಸ್ಟ್ ಇಯರ್ಗೆ ಜಾಯ್ನ್ ಆದರು. ಅಲ್ಲಿ ನಾನು ಡ್ಯಾನ್ಸ್ಗೆ ಅಂತ ಎಲ್ಲರನ್ನೂ ಸೆಲೆಕ್ಟ್ ಮಾಡ್ತಾ ಇದ್ದೆ, ಎಲ್ಲರೂ ಹುಡುಗಿರನ್ನ. ಸೊ ಅದರಲ್ಲಿ 2 ಹುಡುಗಿರು ಬಂದಿದ್ರು, ಚೆನ್ನಾಗಿ ಮಾಡಿದ್ರು ಡ್ಯಾನ್ಸು. ನಾನು ಓಕೆ ಅಂತ ಅಂದರೆ ಇವ್ರು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದೆ. ನೆಕ್ಸ್ಟ್ ಡೇ ಆ 2 ಹುಡುಗಿರು ಬರಲಿಲ್ಲ. ನಾನು ಎಲ್ಲ ಸೆಲೆಕ್ಟ್ ಮಾಡಿದ್ವಲ್ಲಪ್ಪ ನೆನ್ನೆ, ಯಾಕೋ ಬರಲಿಲ್ಲ ಹುಡುಗಿರು ಅಂದಾಗ ಅವರೇ ತಿಳ್ಕೊಂಬಿಟ್ಟಿದ್ರು ನಾವು ಸೆಲೆಕ್ಟ್ ಆಗಿಲ್ಲ ಅಂತ. ಆಮೇಲೆ ನಮ್ಮ ಫ್ರೆಂಡ್ಸ್ ಯಾರೋ ಹೋಗಿ ಕರ್ಕೊಂಡು ಬಂದರು. ಅದರಲ್ಲಿ ಒಂದು ಹುಡುಗಿ ನಂಗೆ ತುಂಬ ಅವ್ರ ಡ್ಯಾನ್ಸು, ಎಕ್ಸ್ಪ್ರೆಷನ್ಸು, ಅವ್ರ ಸ್ಟೈಲು ಇಷ್ಟ ಆಯಿತು. ಇಷ್ಟ ಆಗಿ ಹಂಗೆ ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ ಆಗಿ ಒಂದು ಕಾಂಪಿಟೇಷನಲ್ಲಿ ವಿನ್ ಆದ್ವಿ ನಾವು. ಫಸ್ಟ್ ಪ್ರೈಸ್ ಏನೋ ಬಂತು ರವೀಂದ್ರ ಕಲಾಕ್ಷೇತ್ರದಲ್ಲಿ, ಟೌನ್ ಹಾಲಲ್ಲಿ. ಆ ಫಂಕ್ಷನ್ ಮುಗಿದ್ಮೇಲೆ ಅವ್ರ ಡ್ಯಾನ್ಸ್ ಇದೇನೋ ಗೊತ್ತಿಲ್ಲ ಇನ್ಸ್ಪೈರ್ ಆಯಿತು, ಇಷ್ಟ ಆಯಿತು. ನಾನು ಡೈರೆಕ್ಟಾಗಿ ಹೋಗಿ, ಈ ಹಿಂದೆ ಎಲ್ಲ ಸುಮಾರು ಲವ್ ಫೇಲ್ಯೂರ್ಗಳಾಗಿತ್ತಲ್ಲ, ಈ ಸರಿ ಲವ್ ಮಾಡೋದೇ ಬೇಡ, ಡೈರೆಕ್ಟಾಗಿ ಮದುವೆಗೆ ಅಪ್ಲಿಕೇಶನ್ ಹಾಕ್ಬಿಡೋಣ ಅಂತೇಳಿ ನಾನು ಹೋಗಿ, ರೀ ಇನ್ನೇನೋ ನನ್ನ ಮದುವೆ ಆಗ್ತೀರಾ ಅಂದರು. ಅವ್ರು ಬೈದರು, ನಾನು ಇನ್ನೂ ಫಸ್ಟ್ PUC ಬಂದಿರೋದು, ಈಗಷ್ಟೇ ನಾವು ಒಂದೇ ಒಂದು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ವಿನ್ ಆಗಿರೋದು, ನಾನು ಇನ್ನೂ ಎಷ್ಟೊಂದು ಓದಬೇಕು, ಆಗಲೇ ನೀವು ಮದುವೆ ಬಗ್ಗೆ ಕೇಳ್ತಾ ಇದ್ದೀರಾ, ಮರಿದಿಲ್ವಾ ನಿಮಗೆ ಅಂತ ಬೈದರು. ಇಲ್ಲ ನಾನು ಲವ್ ಮಾಡ್ತೀನಿ ಅಂತ ಕೇಳಿ ಅದೊಂದು ಸ್ವಲ್ಪ ಗ್ಯಾಪ್ ಆಗಿ ಆಮೇಲೆ ಬ್ರೇಕಪ್ ಆಗಿ ಇದೆಲ್ಲ ಯಾಕೆ ಬೇಕು, ಅದಕ್ಕೆ ಡೈರೆಕ್ಟಾಗಿ ಮದುವೆ ಆಗೋಣ ಅಂತ ನಾನು ಕೇಳ್ತಾ ಇದ್ದೀನಿ ಅಂದಾಗ ಅವರು ಒಂಥರ ನಾಚ್ಕೊಂಡು ಇಲ್ಲ ಆಗೋದಿಲ್ಲ ಅನ್ನೋ ಥರ ಹೇಳಿದ್ರು. ಪರವಾಗಿಲ್ಲ, ಒಂದು ಸ್ವಲ್ಪ ದಿವಸ ಆದಮೇಲೆ ಟೈಮ್ ತೊಗೊಂಡು, ಎಷ್ಟು ದಿವಸ ಬೇಕಾದ್ರೂ ಟೈಮ್ ತೊಗೊಂಡು ಹೇಳಿ, ಯಾಕೆಂದರೆ ನಾನು ಇನ್ನೂ 2 ವರ್ಷ ಈ ಕಾಲೇಜಲ್ಲಿ ಇರ್ತೀನಿ, ನೀವು 5 ವರ್ಷ ಈ ಕಾಲೇಜಲ್ಲಿ ನಿಮ್ಮ ಡಿಗ್ರಿ ಎಲ್ಲ ಮುಗಿಸ್ಬೇಕಾಗುತ್ತೆ, ಯು ಪ್ಲೀಸ್ ಟೇಕ್ ಯುವರ್ ಓನ್ ಟೈಮ್ ಅಂತ ಹೇಳಿದೆ. ಆಯಿತು ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಡೇನೇ ಹೋಗಿ ತಿರ್ಗಾ ಕೇಳಿದ್ರೆ ಯೋಚನೆ ಮಾಡಿದ್ರ ಅಂತ. ಅವು ಬೈದ್ಲು ತಿರ್ಗಾ, ರೀ ಓನ್ ಟೈಮ್ ಅಂತ ಹೇಳ್ಬಿಟ್ಟು ನೀವು ನೆನ್ನೆ ಹೇಳಿದ್ದು ನೀವು ಓನ್ ಟೈಮ್ ಅಂತ, ಅಷ್ಟು ಬೇಗ ಏನೋ ಬಂದು ಕೇಳ್ತಾ ಇದ್ದೀರಲ್ಲ ಅಂತ. ಇಲ್ಲ ಓನ್ ಟೈಮ್ ಅಂದರೆ ದಿಸ್ ಇಸ್ ಆಲ್ಸೋ ಓನ್ ಟೈಮ್, ದಿಸ್ ಇಸ್ ಆಲ್ಸೋ ಓನ್ ಟೈಮ್, ಟೇಕ್ ಯುವರ್ ಟೈಮ್ ಅಂತ ಹೇಳಿ ಮತ್ತೆ ಬಂದೆ. ಒಂದು 2-3 ದಿವಸ ಆದಮೇಲೆ ಹಂಗೇ ಪೀಡಿಸ್ತಾ ಇದ್ದೆ. ಕಡೆಗೆ ನಮ್ಮ ತಂದೆ ಬಹಳ ಸ್ಟ್ರಿಕ್ಟು, ನಾನೇನೋ ಒಪ್ಕೊಳ್ತೀನಿ ಬಟ್ ಅವರು ಖಂಡಿತ ಒಪ್ಪೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ರು. ಫೈನಲಿ ನಾನು ಹೆಂಗೋ ಮ್ಯಾನೇಜ್ ಮಾಡಿ, ಇಲ್ಲ ಅವ್ರನ್ನ ಕನ್ವಿನ್ಸ್ ಮಾಡೋಣ, ಡೋಂಟ್ ವರಿ ಅಂತ ಹೇಳಿ ಅಲ್ಲಿಂದ ನಮ್ಮ ಲವ್ ಸ್ಟಾರ್ಟ್ ಆಯಿತು. ತುಂಬ ಸ್ಟ್ರಾಂಗ್ ಬಾಂಡಿಂಗ್ ಆಯಿತು. ಅವರು ಡಿಗ್ರಿ ಮುಗಿಸಿ ಅವರು ಆಫೀಸಿಗೆ ಹೋಗಿ ಫೈನಲ್ಲಾಗಿ ಅವ್ರ ಮನೆಯವ್ರನ್ನ ನಾವು ಕನ್ವಿನ್ಸ್ ಮಾಡಿ ಮದುವೆ ಆದೆ. ಅವಳೇ ಇವತ್ತಿನ ದಿವಸ ನನ್ನ ಹೆಂಡತಿ. ನಮ್ಮಿಬ್ಬರು ಮದುವೆ ಆಗಿ 19 ವರ್ಷ ಆಯಿತು. ಅಶ್ವಿನಿ ಅಶ್ವಿನಿ ಅಂತ ನನ್ನ ವೈಫ್ ಹೆಸರು. 19 ವರ್ಷ ಆಯಿತು ಮದುವೆ ಆಗಿ. ದೊಡ್ಡವನಿಗೆ 18, ಎರಡನೇವನಿಗೆ 14 ವರ್ಷ.